ನಮಸ್ತೆ ಸ್ನೇಹಿತರೆ, ಕಲಾ ಭಕ್ತಿ ಮಂದಿರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಇವಾಗ ನಾನು ಲಕ್ಷ್ಮೀ ಪೂಜೆಗೆ ಬಳಸುವಂಥ ವಸ್ತುಗಳನ್ನೆಲ್ಲ ನಾನು ಫಸ್ಟ್ ಈಗಾಗಲೇ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಅವ್ಯಾವ್ಯಾವ ವಸ್ತುಗಳು ಅಂತ ನಾನು ಇವಾಗ ನಿಮಗೂ ಕೂಡ ತೋರಿಸ್ಕೊಡ್ತೀನಿ. ನಾನು ಯಾವ ವಸ್ತುಗಳನ್ನೆಲ್ಲ ಇಟ್ಕೊಂಡಿದ್ದೀನಿ ಪೂಜೆಗೆ ಅಂತ ನಾನು ತುಂಬ ಸಿಂಪಲಾಗಿ ಸ್ವಲ್ಪನೇ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ನಾನು ಅವನೇ ಕೂಡ ನಿಮಗೆ ನಾನು ತೋರಿಸ್ಕೊಡ್ತೀನಿ. ಈಗೆಲ್ಲ ಕ್ಲೀನ್ ಮಾಡಿ ಒರೆಸಿ ಇಟ್ಕೊಂಡಿದ್ದೀನಿ ನಾನು. ಇಲ್ಲಿ ನೋಡಿ ಸ್ನೇಹಿತರೆ, ಮೊದಲಿಗೆ ಲಕ್ಷ್ಮೀ ಕವಡೆ. ಇದು ಲಕ್ಷ್ಮಿಗೆ ತುಂಬ ಪ್ರಿಯವಾದಂಥ ವಸ್ತುಗಳು, ಹಾಗಾಗಿ ನಾನು ನಿಮಗೆ ಇದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನಾನು ಇಷ್ಟು ಕವಡೆಗಳನ್ನು ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ನಾನು ಲಕ್ಷ್ಮೀ ಪೂಜೆ ಮಾಡಿದಾಗ ಶುಕ್ರವಾರ ಹುಣ್ಣಿಮೆ ಪೂಜೆಗಳಲ್ಲಿ ನಾನು ಇದನ್ನು ಅರ್ಚನೆಗೆ ಅಂತ ಬಳಸ್ತೀನಿ. ಇದನ್ನು ನಾನು ಸ್ವಲ್ಪ ಗಂಜಲ ಹಾಕಿ ಇದನ್ನೆಲ್ಲ ತೊಳೆದು ಒರೆಸಿ ತೋರಿಸ್ಕೊಡ್ತಿದ್ದೀನಿ ಸ್ನೇಹಿತರೆ. ಇದು ಮೊದಲಿಗೆ ನೋಡಿ ಲಕ್ಷ್ಮೀ ಕವಡೆಗಳು. ಇಲ್ಲಿ ನೋಡಿ ಸ್ನೇಹಿತರೆ, ಎರಡನೇ ವಸ್ತು ಬಂದು ಕವಡೆ. ನಾನು ತುಂಬ ಪ್ರಮಾಣದಲ್ಲಿ ಇಟ್ಕೊಂಡಿಲ್ಲ ಸ್ನೇಹಿತರೆ, ಸ್ವಲ್ಪನೇ ಇಟ್ಕೊಂಡಿದ್ದೀನಿ. ಅದು ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ವಸ್ತುಗಳು ಮನೆಯಲ್ಲಿದ್ದರೆ ತುಂಬ ಒಳ್ಳೆಯದು ಸ್ನೇಹಿತರೆ, ಹಾಗಾಗಿ ನಾನು ಇದನ್ನು ಕೂಡ ಇಟ್ಕೊಂಡಿದ್ದೀನಿ. ಎರಡನೇ ವಸ್ತು ಗೋಮತಿ ಚಕ್ರ ಸ್ನೇಹಿತರೆ. ಮೂರನೇ ವಸ್ತು ಬಂದು ಕಮಲದ ಬೀಜ. ಇದನ್ನು ಕೂಡ ನಾನು ವಾಶ್ ಮಾಡಿ ಒರೆಸಿ ಇದನ್ನು ತೋರಿಸ್ತಿದ್ದೀನಿ. ಇದು ಮೂರನೇ ವಸ್ತು ಬಂದು ಕಮಲದ ಬೀಜ ಸ್ನೇಹಿತರೆ. ಸ್ವಲ್ಪ ಪ್ರಮಾಣದಲ್ಲೇ ನಾನು ಇಟ್ಕೊಂಡಿದ್ದೀನಿ. ನೋಡಿ ಸ್ನೇಹಿತರೆ, ಮೂರನೇ ವಸ್ತು. ನೋಡಿ ಸ್ನೇಹಿತರೆ, ನಾಲ್ಕನೇ ವಸ್ತು ಬಂದು ಕೂಡ ಇದು ಲಕ್ಷ್ಮಿಗೆ ಇಷ್ಟವಾದಂಥ ಪುಟ್ಟ ಬಳೆಗಳು ಸ್ನೇಹಿತರೆ. ಇಲ್ಲಿ ನೋಡಿ, ಎಲ್ಲ ಕಲರಿನ ಬಳೆಗಳು ಇಲ್ಲಿದ್ದಾವೆ. ಇವು ಸ್ವಲ್ಪನೇ ಇದೆ ನನ್ನ ಹತ್ರ, ಹಾಗಾಗಿ ನಾನು ಅಷ್ಟನ್ನೇ ತೋರಿಸ್ಕೊಡ್ತಿದ್ದೀನಿ ನಿಮ್ಮ ಹತ್ರ. ನೋಡಿ ಸ್ನೇಹಿತರೆ, ಇಲ್ಲಿ ನೋಡಿ ಸ್ನೇಹಿತರೆ, ಐದನೇ ವಸ್ತು ಬಂದು ಗುಲಗಂಜಿ. ಅದು ಕೂಡ ಸ್ವಲ್ಪ ಪ್ರಮಾಣದಲ್ಲೇ ಇಟ್ಕೊಂಡಿದ್ದೀನಿ. ಇವೆಲ್ಲ ಲಕ್ಷ್ಮಿಗೆ ಅರ್ಚನೆಗೆ ಬಳಸುವಂಥ ವಸ್ತುಗಳು ಸ್ನೇಹಿತರೆ. ಇಲ್ಲಿ ನೋಡಿ ಸ್ನೇಹಿತರೆ, ಆರನೇ ವಸ್ತು ಬಂದು ಬಟ್ಲಾಡಿಕೆ. ಇದು ನಿಮಗೆಲ್ಲ ಗೊತ್ತಿರುತ್ತೆ, ಲಕ್ಷ್ಮಿಗೆ ತುಂಬ ಇಷ್ಟ, ಹಾಗಾಗಿ ನಾನು ಸ್ವಲ್ಪ ಬಟ್ಲಾಡಿಕೆ ಕೂಡ ತಂದು ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಇಲ್ಲಿ ನೋಡಿ ಸ್ನೇಹಿತರೆ, ಇದು ಸ್ವಲ್ಪ ಚಿಲ್ಲರೆ ಕಾಸು, 5 ರೂಪಾಯಿ, 1 ರೂಪಾಯಿ, 2 ರೂಪಾಯಿ ಎಲ್ಲನೂ ನಾನು ಇದನ್ನು ಸೇವ್ ಮಾಡಿ ಸ್ವಲ್ಪನೇ ಇಟ್ಟಿದ್ದೀನಿ. ಇನ್ನು ಬೇರೆ ಇಟ್ಕೊಂಡಿದ್ದೀನಿ, ಅದನ್ನೆಲ್ಲ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಉಪಯೋಗಿಸ್ತೀನಿ. ಇದು ದಿನನಿತ್ಯ ಬಳಕೆಗೆ ಅಂತೇಳಿ ನಾನು ಶುಕ್ರವಾರ ಮತ್ತು ವಾರಗಳಲ್ಲಿ ಇದನ್ನು ಬಳಸ್ತೀನಿ ಸ್ನೇಹಿತರೆ, ಹಾಗಾಗಿ ಇದನ್ನು ಸ್ವಲ್ಪ ಪ್ರಮಾಣದಲ್ಲಿ ಇಟ್ಕೊಂಡಿದ್ದೀನಿ ಚಿಲ್ಲರೆ ಕಾಸು. ನೋಡಿ ಸ್ನೇಹಿತರೆ, 2 ಅರಿಶಿಣದ ಕೊಂಬು ಕೂಡ ಇತ್ತು, ಅದನ್ನು ನಾನು ಪೂಜೆಗೆ ಅವಾಗವಾಗ ಬಳಸ್ತೀನಿ. ಮತ್ತು ಅದನ್ನು ವಾಪಸ್ ಎತ್ತಿ ಇದರಲ್ಲೆಲ್ಲ ಹಾಕಿ ನಾನು ಶುಕ್ರವಾರ ಪೂಜೆ ಮಾಡಿ ನಾನು ವಾಪಸ್ ಅದನ್ನು ಬೀರುನಲ್ಲಿ ಎತ್ತಿಟ್ಕೋತೀನಿ ಸ್ನೇಹಿತರೆ. ತಿಂಗಳಿಗೊಂದ್ಸರಿ ಇದನ್ನು ನೀವು ಕೂಡ ವಾಶ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಗಂಜಲ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಅದನ್ನು ಪೂರ್ತಿ ವಾಶ್ ಮಾಡಿ ಎಲ್ಲ ಒರೆಸಿ ಈ ಥರ ಇಟ್ಕೊಳ್ಳಿ ಸ್ನೇಹಿತರೆ. ಪ್ರತಿ ಶುಕ್ರವಾರ ನಾವು ದೇವ್ರ ಮನೆಯಲ್ಲಿ ಇದನ್ನು ಇಟ್ಟು ಪೂಜೆ ಮಾಡಿ ನಾವು ವಾಪಸ್ ಎತ್ತು ಲಾಕರಲ್ಲಿ ಇಟ್ಕೋಬೋದು ಸ್ನೇಹಿತರೆ. ತುಂಬ ಇಷ್ಟವಾದಂಥ ವಸ್ತು ಮಹಾಲಕ್ಷ್ಮಿಗೆ, ಹಾಗಾಗಿ ಕೂಡ ಇವತ್ತು ನಾನು ನಿಮಗೂ ತೋರಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಇನ್ನೊಂದು ಇದು 10 ರೂಪೀಸ್ ಇದೆ. ಇದು ಯಾವುದು ಅಂತ ಹೇಳಿದ್ರೆ, ನಾನು ಗೊರವನಹಳ್ಳಿಗೆ ಹೋದಾಗ ನನಗಲ್ಲಿ ಕಮಲಮ್ಮ ಅಜ್ಜಿ ಹತ್ರ ಕೊಟ್ಟಿದ್ದಂಥ ದುಡ್ಡು ಸ್ನೇಹಿತರೆ. ಇದನ್ನು ಅದಕ್ಕೆ ನಾನೇನು ಮಾಡ್ತೀನಿ, ಇದನ್ನು ಕೂಡ ಇದರನ್ನೆಲ್ಲ ಇಟ್ಕೊಂಡು ಪೂಜೆಗೆ ಬಳಸ್ತೀನಿ. ಮತ್ತು ವಾಪಸ್ ಎತ್ತಿ ನಾನು ಅಲ್ಲೇ ಇಟ್ಕೋತೀನಿ ಸ್ನೇಹಿತರೆ. ನಾನು ಇದು ಗೊರವನಹಳ್ಳಿಲಿ ನನಗೆ ಕೊಟ್ಟಿದ್ದಂಥ ವಸ್ತು. ದೇವ್ರಿಗೂ ಹತ್ರ ಪೂಜೆ ಮಾಡಿಬಿಟ್ಟು ನನಗೆ ಈ 10 ರೂಪೀಸ್ ನನಗೆ ಕೊಟ್ಟಿದ್ರು ಸ್ನೇಹಿತರೆ, ಹಾಗಾಗಿ ನಾನು ಇದನ್ನು ಕೂಡ ಯಾವಾಗಲೂ ಖರ್ಚು ಮಾಡಿಲ್ಲ, ನಾನೇನು ಮಾಡಿಲ್ಲ. ತುಂಬ ವರ್ಷ ಆಯಿತು, ನನಗೆ ಒಂದು 2-3 ವರ್ಷ ಆಗಿದೆ ಅನಿಸುತ್ತೆ. ನಾನು ಹಾಗೇ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಇದನ್ನು ಇಟ್ಟು ಪೂಜೆ ಮಾಡ್ತೀನಿ, ವಾಪಸ್ ಎತ್ತಿ ಇಟ್ಕೊಂಡಿರ್ತೀನಿ. ಈ ವಿಡಿಯೋ ಏನಾದ್ರು ನಿಮಗೆ ಇಷ್ಟ ಆದರೆ ನನಗೊಂದು ಲೈಕ್ ಮಾಡಿ ಫ್ರೆಂಡ್ಸ್.